ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡಿರೋ ರೆಸಿಪಿ ಬಂದು ಪಾಲಕ್ ಸೊಪ್ಪಲ್ಲಿ ದಾಲ್ ಮಾಡಿರೋ ಅಂಥದ್ದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಪಾಲಕ್ ಸೊಪ್ಪನ್ನ ತಿನ್ನೋಕ್ಕಾಗಲ್ಲ ಅಂದವರು ಈ ಥರ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ಇವಾಗ ಪಾಲಕ್ ಸೊಪ್ಪಲ್ಲಿ ದಾಲ್ ಮಾಡೋದು ಹೇಗೆ ಅಂತ ನೋಡೋಣ. ರೈಸಿಗೆ ಮತ್ತು ಮುದ್ದೆಗೆ ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ. ಫಸ್ಟು ನಾನಿಲ್ಲಿ ವಾಶ್ ಆಗಿರೋಂತಹ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಆಮೇಲೆ ಇದ್ರ ಜೊತೆಗೆ ನಾನು ವಾಶ್ ಮಾಡಿ ಇಟ್ಟಿರೋಂತಹ ಸ್ವಲ್ಪ ತೊಗರಿಬೇಳೆ 1 ಕಪ್ ಆಗೋಷ್ಟು, ಆಮೇಲೆ 1 ಟೊಮೊಟೊ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಆ ಟೊಮೊಟೊ ಮತ್ತು ಸೊಪ್ಪೇನಿತ್ತು ಅದ್ರ ಜೊತೆಗೆ ತೊಗರಿಬೇಳೆನೂ ಹಾಕ್ತಾಯಿದ್ದೀನಿ. ಒಂದು ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ನಿಮಗೆ ಖಾರ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ತೊಗೊಳ್ಳಿ. ನನಗಿಲ್ಲಿ ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತ ತೊಗೊಂಡಿದ್ದೀನಿ. ಖಾರ ಬೇಡ ಅಂದರೆ ಕಮ್ಮಿ ತೊಗೋಬೋದು. ನೆಕ್ಸ್ಟು ನೀವು ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ, ಬೇಳೆ ಎಲ್ಲ ಚೆನ್ನಾಗಿ ಬೇಯಲಿ ಅಂತ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ತಿದ್ದೀನಿ. ನೆಕ್ಸ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ 7ರಿಂದ 8 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಅದೆಲ್ಲ ಆ್ಯಡ್ ಆದಮೇಲೆ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 7ರಿಂದ 8 ವಿಷಲ್ ಹೊಡೆಸ್ಕೊತೀನಿ. ಅಂದರೆ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ ಅದಕ್ಕೆ. ನೆಕ್ಸ್ಟು ಒಂದು ಬಾಣಲಿ ತೊಗೊಂಡು ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಯಲ್ ಹಾಕ್ತಿದ್ದೀನಿ. ಎಣ್ಣೆ ಕಾಯ್ದಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ, ಆಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇಷ್ಟೇ ಒಗ್ಗರಣೆಗೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ. ಕಡಿಮೆ ಟೈಮಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟ್ಫುಲ್ಲಾಗಿ ಹೆಲ್ತಿಯಾಗಿರೋಂತಹ ಪಾಲಕ್ ದಾಲ್ನ ನಾವು ರೆಡಿ ಮಾಡ್ಬೋದು ಮನೆಯಲ್ಲೇ. ಸೊ ನೆಕ್ಸ್ಟು ಅದು ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ನಾನಿಲ್ಲಿ ಏನು ವಿಷಲ್ ಹೊಡೆಸ್ಕೊಂಡಿದ್ದೆ ಸೊಪ್ಪು ಮತ್ತು ಬೇಳೆನೆಲ್ಲ ಅದಕ್ಕೆ ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅದು ಒಗ್ಗರಣೆಗೆ ಹಾಕಾದ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಒಗ್ಗರಣೆಗೆ ಬೆಳ್ಳುಳ್ಳಿ ಒಗ್ಗರಣೆ ಏನು ಕೊಟ್ಟಿರ್ತೀವಿ ಅದಕ್ಕೆ ಒಗ್ಗರಣೆಯಿಂದ ತೆಗೆದು ನೆಕ್ಸ್ಟು ಇದೇ ಥರ ಎಲ್ಲ ಮಿಕ್ಸ್ ಮಾಡಿ ನೆಕ್ಸ್ಟ್ ಏನು ಮಾಡ್ತೀನಿ, ಇದನ್ನು ತೆಗೆದು ನಾನು ಕುಕ್ಕರಿಗೆ ಹಾಕ್ತೀನಿ. ಏಕೆಂದರೆ ಎಲ್ಲದಕ್ಕೂ ಆ್ಯಡ್ ಆಗಬೇಕಲ್ಲ, ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಹಂಗಾಗಿ ಎಲ್ಲನೂ ಒಗ್ಗರಣೆದೆಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದ್ರೆ ನಮ್ಮ ಪಾಲಕ್ ಸೊಪ್ಪಿನ ದಾಲು ರೆಡಿ ಆಗುತ್ತೆ. ಅನ್ನಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತಿ ಕೂಡ. ಕಡಿಮೆ ಟೈಮಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಹೆಲ್ತಿಯಾಗಿರೋಂತಹ ಪಾಲಕ್ ಸೊಪ್ಪಿನ ದಾಲು ಬೇಗ ರೆಡಿ ಆಗುತ್ತೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್.